ಅಲ್ಲಿಂದ ಇನ್ನೊಬ್ಬರು ಸಜ್ಜನರನ್ನ ತುಂಬಾ ಹುಡುಕಾಡಿ ಮಾಡಿ ಮನು ಹೇಳ್ಕೊಂಬಂದ ರಾಮಣ್ಣ. ಅವರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈಗ ಈ ಟೀಮಲ್ಲಿ ನಾನು ಒಬ್ಬರೇ ಪೊರ್ಕಿ ಅಂತ ಕಾಣುತ್ತೆ. ಇಬ್ಬರ ಸಾಧ್ಯನೇ ಇಲ್ಲ ಸರ್. ನೀವು ಇವನ್ನ ನೋಡಿದ್ರೆ ಯಾರಾದ್ರೂ ಪೊರ್ಕಿ ಇರ್ತೀರಾ ಸರ್? ಕೈ ಇತ್ತು ಯಾರು ನೋಡೋಣ? ಸಾಧ್ಯವೇ ಇಲ್ಲ. ನನ್ನ ನೋಡಿದ್ರೆ ಎಲ್ಲ ಕೈ ಇತ್ತು. ಸತಿ ಹಿಂಗೆ ಅಂದ್ಬಿಟ್ಟು ನೋಡಲ್ಲ. ರಾಮಣ್ಣ ಮತ್ತೆ ನಾನು ಒಂದೂವರೆ ತಿಂಗಳ ಹಿಂದೆ ಇರ್ಬೋದಲ್ವ, ಇದು ಒಂದು ಆನ್ಲೈನ್ ಲಾಕ್ ಆಗೋ ಟೈಮಿಗೆ ಇಲ್ಲೊಂದೇನೋ ಒಂದು ಹಾಡು ಮಾಡಬೇಕು, ಇನ್ನೊಂದೇನೋ ಹಾಡು ಮಾಡಬೇಕು ಅಂತ ಸುಮ್ಮನೆ ಒಂದು 4 ಲೈನ್ ಅಂದೆ. ಅವರು ಲಿರಿಕ್ಸಿಸ್ಟ್ ಆದ್ದರಿಂದ ಅವ್ರಿಗೆ ಗೊತ್ತಾಯ್ತು ಇದು ಫೈನಲ್ ಹಿಂಗೆ ಬರುತ್ತೆ ಅನ್ನೋದು ಒಂದು ಅಂದಾಜಲ್ಲಿ. ಸರಿ, ಸಿಚುವೇಶನ್ ಕರೆಕ್ಟ್ ಆಗಿರುತ್ತೆ, ಒಂದು ಹಳದಿ ಡ್ರೆಸ್ ಹಾಕ್ಬಿಟ್ಟು ಅವನ್ನ ಕುಣಿಸ್ಬಿಡ್ತೀನಿ, ಅವನಿಗೆ ಈ ಶೌಧನಕ್ಕೆ ಬ್ಯಾಂಡ್ ಸೆಟ್ ತರೋದೊಂದು ಓಪನಿಂಗ್ ಸೀನು ಇದೆ ಅಂತ ಅಂದಿದ್ರು. ಅದಕ್ಕೊಂದು ಹಾಡನ್ನ ಪೋಣಿಸಿದ್ರು. ಅವ್ರು ಎಷ್ಟು ಸ್ಪೀಡಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಮೇಲೆ ನಮ್ಮ ಬರೆಯೋರಿಗೆ ಏನಂದ್ರೆ ಬೇಗ ರಿಯಾಕ್ಟ್ ಮಾಡಬೇಕು, ಬೇಡ ಅಂದ್ರೆ ಇನ್ನೊಂದು ಅನ್ನೋ ಥರ ಇಮ್ಮಿಡಿಯೇಟ್ ಆಗಿ ಒಂದೊಂದ್ಸರಿಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಆ ಹಾಡೇ ರೆಡಿ ಆಗಿತ್ತು. ರಿಲೀಸಲ್ಲಿ ಅಲ್ಲಿ ಕೂತ್ ನೋಡ್ತಿದ್ದಾಗ ಅದ್ರ ಎನರ್ಜಿಗಳು, ವಿಜುವಲ್ಸ್ನ ಎನರ್ಜಿ, ಮತ್ತೆ ಅವನ ಬಟ್ಟೆ, ಅವನ ರೂಪ, ಅವನ ಅವತಾರ ನೋಡಿದ್ರೇನೆ ಒಂದು ಸಂತೋಷ ಆಗುತ್ತೆ. ನನಗೆ ತುಂಬಾ ಇಷ್ಟ ಆಗಿದೆ ಆರ್ಕೆಸ್ಟ್ರಾದವರು ಬಂದು ಅವನ ಆರ್ಕೆಸ್ಟ್ರಾದಲ್ಲಿ ಏನೆಲ್ಲ ಮಾಡ್ಕೊಂಡು ಸೈಕಲ್ ಹಾಕೊಂಡು ಬಂದಂಥ ಕಲಾವಿದ. ಅವನ್ನೆಲ್ಲ ನೆನೆಸ್ಕೊಂಡಿದ್ದೆ ಕಣ, ಈ ಬುದ್ಧಿ ನಿನ್ ಕೊನೆವರೆಗೂ ಇರಲಿ ಅಂತ ಹೇಳ್ತೇನೆ. ಹಾಗೆ ಇನ್ನೊಬ್ಬ ಸ್ನೇಹಿತರು ನಾನೇ ಸರ್ ಜಾಯ್ನ್ ಆದರು. ಅದು ತುಂಬಾ ನನ್ನ ಇಷ್ಟದ ಪಾತ್ರ ಮನು. ಅವರ ಪಕ್ಕ ನಾಣಿ ಸರು, ಕರಿಸುಬ್ಬು, ಈ ಹಲವಾರು ದಿಗ್ಗಜರನ್ನ ಗುಡ್ಡೆ ಹಾಕೊಂಡೆಲ್ಲ ಒಂದು ಕಾಸ್ಟಿಂಗ್ ಇದೆ, ಆ ನಂತರ ರಿವೀಲ್ ಮಾಡ್ತಾರೆ. ಇನ್ನ ಬಾಕಿ ಚನ್ನಪಟ್ಟಣದ ಸ್ನೇಹಿತರು ಹೊಸದಾಗಿ ಆಗಿದೆ. ಈ ಹಾಡು ಹುಟ್ಟೋದಕ್ಕೆ ಮನೋಮೂರ್ತಿ ಅವರ ಒಬ್ಬ ಚಾಲಕ ಇದ್ದ, ಅವನ ಹೆಸರು ಬೇಡ, ಅವನನ್ನು ತುಂಬಾ ಇನ್ಫ್ಲೂಯೆನ್ಸ್ ಆಗಿದೆ ಸರ್. ಇವತ್ತು ಹೇಳ್ತೀನಿ ನಮ್ಗೆ ವೇದಿಕೆ. ಮನೋಮೂರ್ತಿ ಸರ್, ಜಯಂತ್ ಕಾಯ್ಕಿಣಿ ಸರ್ ನನ್ನ ಚಿತ್ರೀಕರಣ ನೋಡೋಕೆ ಮಡಿಕೇರಿಗೆ ಬಂದಿದ್ರು. ನಾನು ಮನಸಾರೆ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೆ. ಇವ್ರು ಬಂದರು, ಸೆಟ್ಟಲ್ಲಿ ಊಟ ಮಾಡಿದರು. ಅವನ ಎಕ್ಸ್ಪರ್ಟ್ ಡ್ರೈವರ್ ಮನೋ ಸರ್. US ಅಲ್ಲಿ ಇದ್ದಾಗೆಲ್ಲ ಇವರೆಲ್ಲ ಕಾರುಗಳನ್ನ ದಿನ ತೊಳಿಬೇಕು, ಅಷ್ಟು ಶಿಸ್ತು ಇವರು. ನಾವು ದಿನ ಓಡಿಸ್ತಾ ಇದ್ರು, ಕಾರು ತೊಳಿತಾರಿಲ್ಲ. ಅವನು ಒಳ್ಳೆ ಚಾಲಕ. ಅವನ ಜೊತೆಗೆ ಬಂದಿದ್ರು ಸಂಪತ್. ಅಲ್ಲಿಂದ ಒಂದು ಮಡಿಕೇರಿ ಹತ್ರ ಒಂದು ಫಾಲ್ಸ್ ನೋಡಕ್ ಹೋದಾಗ ಇವರು ಜಯಂತ್ ಕಾಯ್ಕಿಣಿ ಅವರ ಮಗ 3 ಜನ ಫಾಲ್ಸ್ ನೋಡಿ ವಾಪಸ್ ಬಂದ್ರೆ ಈ ಕೂತಿರೋ ಡ್ರೈವರ್ ಪ್ರಶಾಂತ ಹೋಗ್ಬಿಟ್ಟಿದ್ದಾನೆ. ಇಲ್ಲ, ಅವನನ್ನ ನಮ್ಮ ಮ್ಯಾನೇಜರ್ಸ್ ಅವರು ಇವರೆಲ್ಲ ಸೇರಿ ಅವನ ಕಾರಲ್ಲಿ ಹಾಕಿ, ಮನೋಜ್ ಅವರು ಜಯಂತ್ ಕಾಯ್ಕಿಣಿ ಅವ್ರ ಮಗ, ಇವರು ಅವನನ್ನ ತಗೊಂಡು ಇಲ್ಲಿಗೆ ಬರಬೇಕು ಬೆಂಗಳೂರಿಗೆ. ಇವರಿಗೆಲ್ಲ ಹೊಸದು, ಇವರಿಗೆ ಜಯಂತ್ ಸರಿಗೆ ಈ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಅವ್ನ ಮೊಬೈಲ್ ಬೇರೆ ರಿಂಗ್ ಆಗ್ತಿದೆ ನೋಡಿ. ಮನುಷ್ಯ ಹೋದ್ರೂ ನಾವು ಮೊಬೈಲ್ ಗೊತ್ತಿರುತ್ತೆ, ಅದನ್ನ ಅಟೆಂಡ್ ಮಾಡಬೇಕು, ಸುದ್ದಿ ಕೊಡಬೇಕು, ಏನೆಲ್ಲ ಮಾಡಿಕೊಂಡು ಇಲ್ಲಿ ಬೆಂಗಳೂರಲ್ಲೆಲ್ಲ ನನ್ನ ಮ್ಯಾನೇಜರ್ಸಿಗೆ ಹೇಳಿಟ್ಟಿದೆ. ಮಧ್ಯರಾತ್ರಿ ಬಂದಿದ್ದಾರೆ. ಅಲ್ಲಿಂದ ಶುರು ಆಗುತ್ತೆ ತಮಾಷೆ. ಅವನನ್ನ ಶವ ಸ್ವೀಕರಿಸಕ್ಕೆ ಒಂದು ಸಮಸ್ಯೆ ಕುಟುಂಬದವರಿಗೆ. 3 ರಿಂದ 5 ಹೆಂಡ್ತಿರಂತ ನನಗೆ. ಇದು ಇವರು ಆಡಿಷನ್ ಮಾಡಿ ತಗೋಬೇಕಿತ್ತೇನೋ ಅವಾಗ. ತುಂಬಾ ನಂಬ್ಬಿಟ್ರು. ಎಲ್ಲ ರಾಗಿ ಬಿತ್ತನೆ ಸೇರಿ ಒಂದಿಷ್ಟು ಜನ ಮಕ್ಕಳು ಯಾರು ರೆಡಿ ಇಲ್ಲ ಅವನ್ನ ತಗೊಳಕ್ಕೆ. ಇಬ್ರು ನಮ್ಮ ಸಾಂಸ್ಕೃತಿಕ ಲೋಕದ ಹಿರಿಕರು ಜಯಂತ್ ಕಾಯ್ಕಿಣಿ ಸರ್, ಇವರು ರಾತ್ರಿ 12 ಗಂಟೆ ನಾನು ಶೂಟಿಂಗ್ ಪ್ಯಾಕಪ್ ಮಾಡಿದ್ರೆ ಅದನ್ನ ಎಲ್ಲಿ ಬಿಡಬೇಕು ಡೆಲಿವರಿ ಅನ್ನೋದು ಗೊತ್ತಾಗ್ತಿಲ್ಲ. ನನಗ್ ಬೇಡ ಅಂತಿದ್ದಾರೆ. ಕೊನೆಗೆ ಏನೆಲ್ಲ ಮಾಡಿ 1.5 ದಿವಸದ ಅಮೋಘ ಹೋರಾಟದ ನಂತರ ಒಂದು ದಹನ ಆಯ್ತು. ಕರೆಕ್ಟ್ ಸರ್? ಅವಾಗ ಇವ್ರ ಗಾಬರಿನ ನೋಡಿದ್ರ ಮೇಲೆ ಒಂದು ಹಾಡು ಮಾಡ್ಬೇಕು ಅನ್ಕೊಂಡಿದ್ದೆ ಸರಿ, ಅವಾಗ ಮಾಡಿದೀನಿ ನೋಡಿ. ಇವಾಗ ಗೊತ್ತಾಗ್ತಿದೆ ಈ ಲಿರಿಕ್ಸ್ ಅದಕ್ಕೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸಡನ್ ಆಗಿ ಅದಾಗಿದ್ದು
ಸೊ ಇವಾಗ ಗೊತ್ತಾಯ್ತು ಸರ್, ನಮ್ ಪೈಕಿ ಒಬ್ಬ ಹೋಗ್ಬಿಟ್ಟ ಅಂದ್ರೆ ಅವರ ಸರ್ 5 ಹೆಂಡ್ತಿ ಇರೋರು. ನೋಡಿ ಆಮೇಲೆ ಗೊತ್ತಾಗಿದ್ದು, ಅವಾಗ ಗೊತ್ತಿರ್ಲಿಲ್ಲ ನಮ್ಗೆ. ಅವನು ಹೊಟ್ಟೋದ್ಮೇಲೆ ಗೊತ್ತಾಗಿದ್ದು ನಮ್ಗೆ. ಅವನೊಂದು ತುಂಬಾ ದೊಡ್ಡ ಸ್ಪೆಸಿಮನ್ ಅವನು. ಇವರು ಅರ್ಜೆಂಟ್ US ಹೋಗ್ಬೇಕು, ಅಶೋಕ ಹೋಟ್ಲಲ್ಲಿ ಒಂದು ಮೀಟಿಂಗ್ ಮುಗಿಸ್ಕೊಂಡು ಹೆಂಗೂ ಕಾಯ್ತಿರ್ತಾನೆ ಡ್ರೈವರ್ ಅಂತ ಆಚೆ ಬಂದಿದ್ದಾರೆ. ಫ್ಲೈಟ್ ಮಿಸ್ ಆದ್ರೂ ಸಿಕ್ಕಿಲ್ಲ ಅವನು. ಹುಡುಕಾಡ್ಬಿಟ್ಟಿದ್ದಾರೆ, ಈಗಿನ ಡ್ರಾಪ್ ಮಾಡಿದ್ದಾನೆ. ಒಂದು ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ಇಲ್ಲ ಅವನು. 1.5 ತಾಸು ಇಡೀ ಹೋಟೆಲ್ ಹುಡ್ಕಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಏನು ಮಾಡಿದ್ರೆ ಸಿಗ್ಲಿಲ್ಲ. ಕೊನೆಗೆ ಎಲ್ಲ ಬ್ಯಾಗ್ ಅದರಲ್ಲೇ ಇದೆ, ಪಾಸ್ಪೋರ್ಟ್ ಅದರಲ್ಲೇ ಇದೆ, ಕಾರಲ್ಲಿ ಎಲ್ಲ ನೋಡಿದ್ರೆ ಆ ಕಾರ್ ಹಿಂದ್ಗಡೆ ವರ್ಕ್ ಮೊಬೈಲ್ ನೋಡ್ಕೊಂಡು ಕೂತಿದ್ನಂತೆ. ನಾನು ಇವರು ದುನಿಯೋದಿಲ್ಲ, ನಾವು 3 ಜನ, ಇವ್ರು ಮತ್ತೆ ಜಯಂತ್ ಅನ್ಸುತ್ತೆ, ಅಪ್ ಅಂಡ್ ಡೌನ್ ಹಿಂಗೆ ವಾಕ್ ಮಾಡ್ತಾ ಇದ್ವಿ ಹುಡ್ಕೊಂಡು ನಮ್ಗೆ. ಆಮೇಲೆ ಸಡನ್ ಆಗಿ ಸಂಪತ್ ಇದ್ದು ನನ್ಗೆ ಎತ್ಬಿಟ್ಟು ಹಿಂಗ್ ನೋಡಿ, ಸಂಪತ್ ಇಲ್ಲಿದ್ದೀರಾ ನೀವು? ಆವಾಗಿಂದ ಹುಡುಕ್ತಿದ್ವಿ. ನೋಡ್ತೆ ಸರ್ ನಾನು ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ಅನ್ಕೊಂಡೆ ನಾನು. ಹಂಗೆ ಅಪ್ ಅಂಡ್ ಡೌನ್ ಹಿಂಗೇನೆ ಅವ್ರು ಎಷ್ಟೋದಿದೆ. ಅದೊಂದು ಅವನ ನಂತರ ಇನ್ನೊಬ್ರು ಇದ್ದಾರೆ, ಅವ್ರು ಬಂದಿದ್ದಾರೆಲ್ಲ ಗೊತ್ತಿಲ್ಲ. ಅದೊಂದು ದೊಡ್ಡ ಅನರ್ಖ್ಯ ರತ್ನ ನರಸಿ ಅಂತ, ಅವನಿಗೆ ನನ್ನ ನಮನ. ಆತ ನಿರ್ಮಾಪಕ ಆದ ಅಂತ ಕೇಳಿದೆ, ಸಂತೋಷ. ಇಲ್ಲೇ ಇದ್ದಾರೆ ಹೀಗೆ ಅವನಿಗೆ ಸಲ್ಲಿಸ್ತೇನೆ. ಹಾಗೇನೆ ನಾನು ಸುಮಾರು ಕಡೆ ಬರೀತೇನೆ, ಯಾರಾದ್ರೂ ಈ ಅಬಿಚೂರಿ ಅಂತ ಕರೀತಾರೆ, ಮರಣ ವಾರ್ತೆ ಇದ್ದಾಗ ಸಾವಲ್ಲ ಇದು ನಿಮ್ಮ ಹುಟ್ಟು ಅಂತ ಬರ್ದು ಹಾಕ್ತೇನೆ ಫೇಸ್ಬುಕ್ ಇತ್ಯಾದಿಗಳಲ್ಲಿ. ಅದನ್ನ ಅನಿಸ್ದಾಗ ಅನ್ಸುತ್ತೆ, ಸಾವಲ್ಲ ಇದು ನಿಮ್ ಹುಟ್ಟು ಅಂದ್ರೆ ಅವತ್ತಿನ ಅವ್ನು ಆಕ್ಚುಲಿ ಮೆಮೊರೀಸ್ ಅಲ್ಲಿ ಬದುಕ್ತಾ ಹೋಗ್ತಾನೆ ಒಬ್ಬ ಹೋದ ವ್ಯಕ್ತಿ. ಅದಕ್ಕೊಂದು ಕನ್ನಡದಲ್ಲಿ ಒಂದು ಮಜವಾದ ಹಾಡ್ಬೇಕು ಅಂತ ಬಹಳ ದಿವಸ ಅನ್ಕೊಂಡಿದ್ದೆ. ಅದು ಈ ಸಿನಿಮಾಗೆ ಅಂಟಿ ಬಂದಿದ್ದು. ನನ್ನ ಪುಣ್ಯ. ಬರೆಸಿದಂಥ ಪ್ರತಿಯೊಬ್ಬರಿಗೂ, ನನ್ನ ತಂಡದ ಸದಸ್ಯನಾಗಿ ಇದುವರೆಗೂ ತರ್ಕೊಂಡಿರೋ ಎಲ್ರಿಗೂ ನನ್ನ ನಮನ ಮತ್ತು ಧನ್ಯವಾದ. ಕೇಳಿ ಆನಂದಿಸಿ ಚಿತ್ರಣ ಬದುಕಿಸಿ. ಒಬ್ಬ ಹೊಸಬ ಬದುಕಲ ಅಂದ್ರೆ ಎಷ್ಟೋ ದಿನಗಳವರೆಗೆ ಅದೊಂದು ಪುಣ್ಯದ ಕಾರ್ಯ ಏಕೋ ಬರ್ತಾನೆ ಇರುತ್ತೆ. ಎಲ್ಲ ನಿಮ್ಮ ಕೈಲಿದೆ. ಮನನ ಬದುಕಿಸಿ ಇಡೀ ತಂಡವನ್ನು ಬದುಕಿಸಬೇಕಾಗಿ ಒಬ್ಬ ಕನ್ನಡಿಗನಾಗಿ ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಸರ್. ನೀವು ಇದ್ದಲ್ಲಿ ಎಲ್ಲರ ಮುಖದಲ್ಲಿ ಒಂದು ಖುಷಿ ಇರುತ್ತೆ. ಥ್ಯಾಂಕ್ ಯು. ಜೊತೆಗೆ